ಸಾವಿರಾರು ಜನರು ನಮ್ಮ ಯೂಟ್ಯೂಬ್ ನೋಡಿ ಅಥವಾ ಮುಂಚಿನಿಂದಲೂ ನಮ್ಮ ಸಾಧಕರಾಗಿರೋದರಿಂದ ತಮ್ಮ ಪ್ರತಿಯೊಂದು ಭಾವನೆಗಳನ್ನು ನನ್ನ ಮುಂದೆ ತೋಡ್ಕೊಳ್ತಾನೇ ಇರ್ತಾರೆ. ಒಬ್ಬಾತ ಯುವಕ 23ರ ಯುವಕ ಫೋನ್ ಮಾಡಿ ಕೇಳಿದ, ಗುರುಜಿ ನನಗೊಂದು ವಿದ್ಯೆ ಕಲಿಸ್ಕೊಡ್ಬೇಕು. ಹೌದಾ, ನನಗೆ ಆ ವಿದ್ಯೆಗೆ ದೀಕ್ಷಾ ಬೇಕು ಮತ್ತು ನನಗೆ ಆ ವಿದ್ಯೆ ಕಲಿಸ್ಕೊಟ್ರೆ ನಾನು ಸಾಧನೆ ಮಾಡ್ಕೊಳ್ತೀನಿ. ಹಾಗೆ ಅದು ಇದು ಕೇಳ್ತಾ ಎಂಥ ವಿದ್ಯೆ ಬೇಕು ಅಂತಂದೆ. ಮಾರಣ ವಿದ್ಯೆ ಅಂತ ತಿಳ್ಕೊಂಡು ಮಾರಣ ವಿದ್ಯೆ ನಾ ಕಲಿಬೇಕು ಅಂದ. ನಿಮ್ಗೆ ಗೊತ್ತಿರಲಿ, ತಂತ್ರಶಾಸ್ತ್ರದೊಳಗೆ 6 ಕ್ರಿಯೆಗಳು ಬರ್ತಾವೆ. ಶಾಂತಿ ಕರ್ಮ, ವಶೀಕರಣ ಕರ್ಮ, ಉಚ್ಚಾಟನ ಕರ್ಮ, ವಿದ್ವೇಷಣ ಕರ್ಮ, ಮೋಹನ ಕರ್ಮ, ಮಾರಣ ಕರ್ಮ ಇತ್ಯಾದಿ. ಅವನಿಗೆ ಗೊತ್ತಿತ್ತು, ಅವನು ಸ್ಟಡಿ ಮಾಡಿದಾನೆ ಅದನ್ನು. ಬಟ್ ಅಲ್ಲಿ ಯಾರೋ ಅವನಿಗೆ ಹೇಳಿದ್ದಾರೆ, ಇದಕ್ಕೊಂದು ಮಂತ್ರಗಳದಾವ, ಆ ಮಂತ್ರಗಳನ್ನ ಗುರುದೀಕ್ಷೆ ಪಡ್ಕೊಂಡು ಮಾಡಬೇಕು ಅನ್ನೋದನ್ನು ಯಾರೋ ಹೇಳಿದ್ದಾರಂತೆ. ಆತ ಅದಕ್ಕಾಗಿ ಏನೋ ಯೂಟ್ಯೂಬ್ನಲ್ಲಿ ಹುಡುಕೋ ಅಥವಾ ಯಾರಿಂದ ಬಾಯಿಂದಲೇ ಕೇಳಿ ನನಗೆ ಕಾಂಟ್ಯಾಕ್ಟ್ ಮಾಡಿದಾರ, ನನಗೆ ಮಾರಣ ಕ್ರಿಯೆ ಮಂತ್ರ ಬೇಕು, ಆ ಮಂತ್ರಕ್ಕೆ ದೀಕ್ಷೆ ಬೇಕು ಅಂದ್ಕೊಂಡು. ಯಾಕಪ್ಪ ನಿನಗೆ ಮಾರಣ ಕ್ರಿಯೆ ಕಲಿಬೇಕಾಗಿದೆ ಅಂದೆ. ಇಲ್ಲ ರೀ, ಒಬ್ಬಾತ ನನ್ನ ಹೆಂಡತಿ ಕಾಡ್ತಾ ಇದ್ದಾನೆ, ಸೊನ್ನೆ ಮಾಡ್ತಾ ಇದ್ದಾನೆ, ಮೊಬೈಲ್ನೊಳಗೆ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದಾನೆ, ಅದಕ್ಕೆ ಅವನು ಸಾಯಿ ಹೊಡಿಬೇಕು. ಹೆಂಗೆ ನೋಡಿ, ಅವನು ಸಾಯಿಸಬೇಕು. ಯಾಕಂದರೆ ಎದುರಿಸಲಿಕ್ಕೆ ತಾಕತ್ತಿಲ್ಲ. ಅದಕ್ಕೆ ಈ ಥರದ ಒಂದು ತೆರೆಯ ಮರಿ ಒಳಗೆ ಒಂದು ಆಟ ಆಡಿ ಅವನು ಮುಗಿಸ್ಬೇಕು. ಓದಿದ್ದಾನೆ, ಸ್ವಲ್ಪ ಓದಿದ್ದಾನೆ, ಏನೋ ಮಾಡಿದ ಕೂಡ ಸತ್ತ ಹೋಗ್ತಾರೆ ಅಂತಕೊಂಡು. ಹಿಂಗಿದ್ರೆ ಎಲ್ಲರೂ ಸಾಯಿ ಹೊಡ್ಬೋದಿತ್ತು ರೀ. ಇವರಿಗೆ ಅರ್ಥ ಆಗೋದಿಲ್ಲ ಪಾಪ. ಆತ ಏನೋ ಉತ್ಸಾಹದಿಂದ ಕೇಳಿದ, ನಾನು ಅದಕ್ಕೆ ತಿಳುವಳಿಕೆ ಹೇಳಿದೆ, ಆದರೆ ನನ್ನ ತಿಳುವಳಿಕೆ ನಾಟಲಿಲ್ಲ. ನಾನು ಹೇಳಿದೆ, ನೋಡಪ್ಪ, ಒಬ್ಬನನ್ನು ಸಾಯಿಸೋದು ಸರಿಯಲ್ಲ. ಯಾಕಂದ್ರೆ ನಾವು ದೇವರಲ್ಲ, ದೇವರಿಗೆ ಆ ಹಕ್ಕದ, ಯಾರು ಹುಟ್ಟಿಸಿದಾರ ಅವನಿಗೆ ಕೊಲ್ಲೋ ಹಕ್ಕದ. ಹೌದಾ, ನಾವು ದೇವರಲ್ಲ, ಎಲ್ಲವನ್ನೂ ನೋಡ್ತಾನ ಅವ. ಯಾವಾಗ ಯಾರಿಗೆ ಎಲ್ಲಿಡಬೇಕು, ಯಾವಾಗ ಸಾಯಿಸಬೇಕು ಅನ್ನೋದು ಅವ್ರಿಗೆ ಗೊತ್ತದ. ದೇವ್ರ ಕೆಲಸ ದೇವರೇ ಮಾಡಬೇಕು, ಮನುಷ್ಯರ ಕೆಲಸ ಮನುಷ್ಯರೇ ಮಾಡಬೇಕು. ಇದು ಸರಿಯಲ್ಲಪ್ಪ ಅಂತ ಹೇಳಿದೆ. ಕೇಳಲೇ ಇಲ್ಲ ಅವನು. ಅಷ್ಟೊರಿಗೆ ಅವನಿಗೆ ದೀಕ್ಷಾ ಸಲುವಾಗಿ ಆತ 501 ರೂಪಾಯಿ ದಕ್ಷಿಣ ಕಳಿಸಿದ್ದ. ನಂದು ಆಗೋದಿಲ್ಲ ಅನ್ನೋ ಸಿಟ್ಟಿವಂತ ಅವನಿಗೆ. ಸಿಟ್ಟು ಬಂದು, ಹಂಗಾದ್ರೆ ನಾ 500 ಕಳಿಸಿರಲ್ಲ, ವಾಪಸ್ ಕಳಿಸಿರೋದನ್ನ ಅಂತಂದು ದಬಾಯಿಸಿದ ನನ್ನ ಮೇಲೆ. ತಕ್ಷಣ ಕಳಿಸಿದೆ, ಆ ಮಾತು ಬೇರೆ. ಆದರೆ ನನಗೆ ಕಾಡೋ ಪ್ರಶ್ನೆ ಏನಪ್ಪ ಅಂತಂದ್ರೆ, ಭಾವನೆಗಳು ಬುದು ಹೇಳ್ತಾವ. ತಕ್ಷಣ ನಾವು ಅದಕ್ಕೆ ರಿಯಾಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಮತ್ತೇನು ಹಾಕೀವಿ? ಮನುಷ್ಯರೇ ಹಾಕಿವಿ, ಪಶುಗಳು ಹಾಕಿವಿ. ಇದ್ರ ಕೂಡ ಮತ್ತೊಂದನ್ನು ಜೋಡಿಸ್ತೀನಿ ನಿಮಗೆ. ಇಬ್ಬರು ಹುಡುಗಿಯರು, ನಾನು ವಾಕಿಂಗ್ ಹೋಗಿದ್ದೆ, ಇಬ್ಬರು ಹುಡುಗಿಯರು ಮಾತಾಡ್ತಾ ಇದ್ದಾರೆ. ನಮ್ಮಪ್ಪ ನಮ್ಮವ್ರಿಗೆ ಬುದ್ಧಿನೇ ಇಲ್ಲ ಅಂತಂತ ಮಾತಾಡ್ತಾ ಇದ್ದಾರೆ ಅವರು. ನಾನು ಹೇಳ್ಕೊಂತ ಹೋದ್ರು ಅವರು, ಯಾಕೆ ಬುದ್ಧಿ ಇಲ್ಲ ಅನ್ನೋದಕ್ಕೆ ಕಾರಣ ಕೊಟ್ಕೊಂತ ಹೋದ್ರು ಅವರು. ಅಲ್ಲಲ್ಲಿ ಗೆಳತಿ ಹೇಳ್ತಾಳೆ ಆಕೆ, ನಮ್ಮ ಮನ್ಯಾಗ ಒಂದು ಹಸು ಅದ, ಆ ಹಸುವಿಗೆ ಬೆರಿ ಬಂತಪ್ಪ ಅಂತ ಹೋಗಿ ಹೋರಿ ಹಾರಿಸ್ಕೊಂಡ್ಬರ್ತಾರೆ. ನಮ್ಮ ಮನ್ಯಾಗ ಒಂದು ಹಸು ಅದ, ಆ ಹಸುವಿಗೆ ಬೆರೆ ಬಂದಾಗ ಒಂದು ಹೋರಿ ಹಾರಿಸ್ಕೊಂಡ್ಬರ್ತಾರೆ ಅದಕ್ಕೆ. ಆದ್ರೆ ನಮ್ಮಪ್ಪ ನಮ್ಮವ್ವ ಏನಾಗೈತಿ, ನನಗೀಗ 26 ವಯಸ್ಸು, ನನಗೂ ಬೆರಿ ಬರುತ್ತೆ ತಿಂಗಳ, ಅದಕ್ಕೆ ಹೋರಿ ಹಾರಿಸೋರು ಅಂತ ಕೇಳ್ತಾರೆ ನಗ್ಚಾಡ್ಕೊಂತ. ಏನದು ಇದು? ನಮ್ಮ ಭಾವನೆಗಳು, ನಮ್ಮ ಯೋಚನೆಗಳು ಎತ್ತ ಸಾಗ್ತಾ ಇವೆ. ಒಂದು ನೀವು ಮರೆತು ಬಿಟ್ಟಿದ್ದೀರಾ, ನಾವು ಮನುಷ್ಯರಿದ್ದೀವಿ, ಪಶುಗಳಲ್ಲ. ಭಾವನೆಗಳು ಬಂದ ತಕ್ಷಣ ಇಮ್ಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ಕೊಳ್ಳಿಕ್ಕೆ. ನನಗೆ ಸಿಟ್ಟು ಬಂತು, ನಾನು ಅವನು ಸಾಯಿ ಹೊಡೆಯೋದು, ನನಗೆ ಒಮ್ಮಲಿಕೆ ಕಾಮೋದ್ರೇಕ್ತ ಆಗಿಬಿಡ್ತು, ಹೋಗಿ ಯಾರು ಕೂಡ ಮಕ್ಕೊಂಡ್ಬಿಡೋದು. ಅದಕ್ಕೆ ಎಲ್ಲ ಭಾವನೆಗಳ ನಿಯಂತ್ರಣ. ಅದಕ್ಕೆ ಮನುಷ್ಯ
ಅವನಿಗೆ ಬುದ್ಧಿ ಕೊಟ್ಟದ್ದು ಪರಮಾತ್ಮ. ಯಾವ ಭಾವನೆಗಳನ್ನು ಯಾವಾಗ ನಿಯಂತ್ರಿಸಬೇಕು, ಯಾವ ಹೊತ್ತಿನೊಳಗೆ ಆ ಭಾವನೆಗಳನ್ನು ಪ್ರಕಟಗೊಳ್ಳಬೇಕು, ಆ ಭಾವನೆಗಳಿಗೆ ಮೂರ್ತ ಸ್ವರೂಪ ಕೊಡಬೇಕು ಅನ್ನೋದು. ಇಲ್ಲದೆ ಹೋದರೆ ಏನಾಗುತ್ತೆ? ದ್ವೇಷದ ಭಾವನೆ ಬರ್ತದೆ, ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಿಬಿಡೋದು. ಹೌದಾ? ಯಾರೋ ಒಂದು ಏನಂದರು, ತಳ ಬುಡ ಇಲ್ಲದೆ, ಪೂರ್ವಾಪರ ಯೋಚನೆ ಇಲ್ಲದೆ ತರಗ್ನ ಅವನ್ನ ವೈರಿ ಅಂತ ಬಿಂಬಿಸ್ಕೊಳ್ಳೋದು. ಒಂದು ಕ್ಷಣ ಯೋಚಿಸಿ, ಒಂದು ಕ್ಷಣ ಯೋಚಿಸಬೇಕು. ತಕ್ಷಣದ ಅದಕ್ಕೆ ಯೋಗದೊಳಗೆ ಒಂದು ಬರ್ತದೆ, ಡೋಂಟ್ ಟೇಕ್ ಇಮಿಡಿಯೇಟ್ ಡಿಸಿಷನ್ ಅಂತ ತಿಳ್ಕೊಂಡು ಸ್ವಲ್ಪ ಕಾಯಬೇಕು, ವಿಚಾರ ಮಾಡಬೇಕು. ಆದರೆ ಕೆಲವೊಮ್ಮೆ ಎಲ್ಲವಕ್ಕೂ ಇದು ಅಪ್ಲೈ ಆಗೋದಿಲ್ಲ. ಯಾಕಂದರೆ ನಾವು ಕಾಯುವ ಹೊತ್ತಿಗೆ ಏನೋ ಒಂದು ಘಟನೆ ಆಗಿರ್ತದೆ. ಕೆಲವೊಂದು ಸನ್ನಿವೇಶ ಹಿಂಗಿರ್ತಾವಲ್ಲ, ಇಮ್ಮಿಡಿಯೇಟ್ಲಿ ರಿಯಾಕ್ಟ್ ಮಾಡಬೇಕಾಗತ್ತೆ. ಹೌದಾ? ಅದು ಹಂಗಿರ್ತದೆ. ಅವಾಗ ನಾವು ಹರಳಿಸ್ತೀವಿ. ನಾನು ಈ ಮಾತನ್ನು ಅವಾಗ ಮೊದಲೇ ಹೇಳಿಲ್ಲಲ್ಲ ಅವ ಅಂದಾಗ ಅಂದ್ಕೊಡ್ಬೇಕಾಗಿತ್ತಲ್ಲ, ಅವ ನನ್ನ ಹೊಡ್ಕೊಂಡಾಗ ನಾನು ಹುಡ್ಕೋಬೇಕಾಗಿತ್ತಲ್ಲ, ಅವ ನನಗೆ ಹಂಗೆ ಮಾಡಿದಾಗ ಹಂಗೆ ಮಾಡಬೇಕಾಗಿತ್ತಲ್ಲ ಅಂತ ವಿಚಾರ ಮಾಡ್ತೀವಿ. ಇರಲಿ, ಏನೇ ಆದರೂ ಕೂಡ ಒಂದು ಮಾತ್ರ ಸತ್ಯದು, ಸ್ವಲ್ಪ ವಿಚಾರ ಮಾಡಿ ಇಲ್ಕಿದ್ರೆ ಭಾವನೆಗಳ ನಿಯಂತ್ರಣ ಇಲ್ಲದೆ ಹೋದ್ರೆ, ಭಾವನೆಗಳನ್ನು ಬಂಧಿಸಿ ಒಂದು ನಾವು ಕಳಿಸ್ಬೇಕಾದ ಜಾಗದೊಳಗೆ ಅದನ್ನು ಕಳಿಸ್ಬೇಕಾದ್ರೆ ಬಂಧಿಸಿ, ಆವಾಗ ನಮ್ಮಲ್ಲಿ ಮನುಷ್ಯತ್ವ ದೈವತ್ವಕ್ಕೆ ಇರ್ತದೆ. ಇಲ್ದಿದ್ರೆ ನಾವು ಮನುಷ್ಯರೆಲ್ಲ ಪಶುಗಳಾಗ್ತೀವಿ ಆ್ಯಕ್ಚುಲಿ. ಆದರೆ ಈ ಜಗತ್ತಿನಲ್ಲಿ ನಡೆದಿರೋದು ಮನುಷ್ಯತ್ವದಲ್ಲಿದ್ದು ಕೂಡ ಮೃಗೀಯ ವರ್ತನೆ ನಡೆದವ. ಮನುಷ್ಯರಾಗಿದ್ದುಕೊಂಡು ಮೃಗೀಯ ವರ್ತನೆ ನಡೆದವ. ಅದ ಕಾರಣ ಜಗತ್ತು ಇವತ್ತು ಗೋಜಲಾಗ್ಯದ. ಯಾರ ಮನಸ್ಸು ಸುದ್ದಿಲ್ಲ, ಯಾರ ಮನಸ್ಸು ಕರುಣ ಇಲ್ಲ, ಯಾರ ಮನಸ್ಸು ದಯ ಇಲ್ಲ. ಎಲ್ಲ ನಾ ಹೇಳ್ತೀನಿ, ನಮ್ಮ ಗುರುಗಳೊಬ್ಬರು ಹೇಳ್ತಿದ್ರು, ಬಸವರಾಜ್, ಈ ಜಗತ್ತನ್ನು ಆಳುವುದು ಎರಡು ಶಕ್ತಿಗಳು ಅಂತ ಹೇಳ್ತಿದ್ರು. ಈ ಜಗತ್ತನ್ನು ಆಳುವುದು ಎರಡು ಶಕ್ತಿಗಳು, ಒಂದು ಭೀತಿ, ಮತ್ತೊಂದು ಪ್ರೀತಿ. ಈ ಜಗತ್ತನ್ನು ಆಳಬೇಕಂದ್ರೆ ಪ್ರೀತಿಯಿಂದ ಆಳಬೇಕು, ಇಲ್ಲ ಪ್ರೀತಿ ಹೋತಪ್ಪ ಅಂದ್ರೆ ಭೀತಿಯಿಂದ ಆಳಬೇಕು. ಆದರೆ ಜಗತ್ತಿನೊಳಗೆ 5% ಜನ ಸಹಿತ ಧುರೀಣರು, ರಾಜರಿರ್ಬೋದು, ಅಥವಾ ಏನು ದೇಶದ ಚುಕ್ಕಾಣಿ ಹಿಡಿದ ಧುರೀಣರಿರ್ಬೋದು, ಪ್ರೀತಿಯಿಂದ ಯಾರೂ ಆಳೋದಿಲ್ಲ ರೀ. ಭೀತಿ ಹುಟ್ಟಿಸ್ತಾರೆ. ಭೀತಿ ಹುಟ್ಟಿಸಿದಾಗ ಜನ ಅವರಿಗೆ ಮನೆ ಹಾಕ್ತಾರೆ, ಅವ್ರು ಮಣಿತಾರೆ, ಅಂಜುತ್ತಾರೆ. ಅಂಜಿಕೆ ಹುಟ್ಟಿಸ್ಬೇಕು. ಅಂಜಿಕೆ ಹುಟ್ಟಿಸಿದ್ರಪ್ಪ ಅಂತಂದ್ರೆ ಅವ್ರು ಬೆಂಡ್ ಹಾಕ್ತಾರ, ವಿಧೇಯರಾಗ್ತಾರ, ನಮಗೆ ಮನ್ನಣೆ ಕೊಡ್ತಾರ, ನಮ್ಮ ಮಾತುಗಳನ್ನು ಪಾಲನೆ ಮಾಡ್ತಾರೆ. ಪ್ರೀತಿ ವರ್ಕೌಟ್ ಆಗೋದಿಲ್ಲ ಇವತ್ತಿನ ಕಾಲಕ್ಕೆ. ಪ್ರೀತಿ ಜಾಗಿಯೊಳಗೆ ಭೀತಿ ಬಂದಾಗ ಗರಘೋರ. ಇವತ್ತು ಏನಾಗ್ತಾ ಇದೆ ಲೋಕರು ನೋಡ್ಕೊಳ್ಬೇಕಾದ್ರೆ ಭೀತಿ ಹುಟ್ಟಿಸ್ತಾ ಇದೆ. ಪ್ರತಿಯೊಬ್ಬರ ಮನಸ್ಸಿನೊಳಗೆ ಅವ್ಯಕ್ತ ಭೀತಿ ತುಂಬಿದೆ. ಮುಂದೇನು ಒಂದು ಕೊರೋನಾ ಆದಾಗ ಏನು ಆಗಿತ್ತು ಅನ್ನೋದು ಎಲ್ಲರೂ ಬರೆದುಬಿಟ್ಟಾರೆ. ಎಲ್ಲರೂ ಬರೆದುಬಿಟ್ಟಾರ. ಈಗ ಮತ್ತು ಯುದ್ಧ ಭೀತಿ ಬಂದದ. ಹೌದಾ? ಈ ಯುದ್ಧ ಭೀತಿಯೊಳಗೆ ಯಾರು ಎಷ್ಟು ಲಾಭ ಪಡ್ಕೊತಾರೋ ಅದು ಗೊತ್ತಿಲ್ಲ. ಆದರೆ ಭೀತಿ ಮಾತ್ರ ಪ್ರಜೆಗಳಲ್ಲಿ ಹುಟ್ಟಿಸಿಬಿಟ್ಟಾರ. ಪ್ರಜೆಗಳು ಹೈರಾಣ ಆಗ್ಯಾರ. ಒಂದು ಗ್ಯಾಸ್ ಸಿಗ್ತಾ ಇಲ್ಲ, ಒಂದಕ್ಕೊಂದು ಲಿಂಕ್ ಅದ. ಡೀಸೈಲು, ಪೆಟ್ರೋಲು, ಗ್ಯಾಸ್ ಇಲ್ಲದೆ ಹೋದರೆ ಆ ಬದುಕು ಊಹಿಸಲಿಕ್ಕೂ ಕೂಡ ಶಕ್ಕಿಲ್ಲ. ಅದು ಆಗ್ತಾ ಇದೆ ಈಗ. ಎಲ್ಲರ ಮನಸ್ಸಲ್ಲೇ ವ್ಯಕ್ತ ಭೀತಿ. ಯುದ್ಧ ಇನ್ನೆಷ್ಟು ಜನ, ಈ ಅನಾನುಕೂಲತೆಗಳು ಇವೆಲ್ಲ ಇನ್ನೂ ಎಷ್ಟು ಜನ ಧಾವಂತದ ಬಲಿಯಾಗ್ಯಾರ. ಕೆಲ ಮಂದಿ ಧಾವಂತಕ್ಕೀಡು ಮಾಡಿ ಪ್ರಜೆಗಳನ್ನು ಮನ್ನಿಸಿ ಇದನ್ನು ಮಾಡಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಾರ. ಯಾರ್ದೋ ಮನೆ ಬೆಂಕಿ ಹತ್ತಿರ್ತದೆ, ಅದರೊಳಗೆ ಬೇಳೆ ಬೇಯಿಸ್ಕೊಳ್ಳೋರ್ತಾರೆ. ಹಂಗೆ ಇಡೀ ಜಗತ್ತು ನಡೆದತ್ತೆ. ಅದಕ್ಕೆ ಯೋಗಿಗಳು ಸುಮ್ಮನೆ ಹೇಳಿಲ್ಲ, ಚಿತ್ತ ವೃತ್ತಿ ನಿರೋಧ ತಿಳ್ಕೊಂಡು. ಚಿತ್ತ ವೃತ್ತಿ ನಿರೋಧ.
ಮನಸ್ಸಿನೊಳಗೆ ಪುಂಕಾನುಪುಂಕವಾಗಿ ಭಾವನೆಗಳು ಉದ್ಭವ ಆಗ್ತಾನೆ ಇರ್ತವೆ. ಬಟ್ ಭಾವನೆಗಳಿಗೆ ಇಮ್ಮಿಡಿಯೇಟ್ ರಿಯಾಕ್ಷನ್ ಕೊಟ್ರಪ್ಪ ಅಂತಂದ್ರೆ ಅದನ್ನು ತಡೆದು ಕಂಟ್ರೋಲ್ ಆಫ್ ಬ್ರೀದಿಂಗ್, ಕಂಟ್ರೋಲ್ ಆಫ್ ಥಾಟ್ಸ್. ಹೌದಾ? ಚಿತ್ತ ವೃತ್ತಿ ನಿರೋಧ. ವೃತ್ತಿಗಳು ಅಂದ್ರೆ ಇವು ಮನುಷ್ಯನ ಬೇಸಿಕ್ ಇನ್ಸ್ಟಿಂಕ್ಟ್ಸ್. ಹೌದಾ? ಅದನ್ನು ನಿಯಂತ್ರಣ ಮಾಡೋದೇ ಯೋಗಿ ಅಂತ ಹೇಳ್ತಾರೆ. ಅವು ಯಾರು ಅದನ್ನು ಮಾಡ್ತಾರ ಅವ ಯೋಗಿ ಅದರ. ಯಾರು ಮಾಡ್ತಾರೆ ಹೇಳ್ಬೇಕಾರ? ನಮ್ಮೊಳಗೆ ಏನಾಗ್ತವ ಇದಾಗ್ತಾ ನೆನಪಿಡಿ. ಸೊ ಚಿತ್ತ ವೃತ್ತಿ ನಿರೋಧ, ಬುದು ಹೇಳ್ತಕ್ಕಂಥ ಭಾವನೆಗಳನ್ನು ನಿಯಂತ್ರಣ ಮಾಡಿ ಮುಂದೊಂದು ದಿನ ಬರ್ತದೆ. ಈಗ ಯಾವ ಭಾವನೆಗಳು ಬರ್ತಾವ, ಕಾಮುಕ ಭಾವನೆಗಳು ಬಂದು ವೇಟ್, ಸಹನ ಇರಲಿ, ಮುಂದೊಂದು ಕಾಲ ಬರ್ತದೆ. ಇವತ್ತು ನಿಮಗೆ ಏನನ್ನ ನಿಮ್ಮ ತಂದೆ ತಾಯಿಗಳು ಮತ್ತು ಸಮಾಜ ಬೇಡ ಅಂತ ಹೇಳ್ತದೆ, ಅದನ್ನು ಮಾಡಬೇಡಿ ಅಂತ ಹೇಳ್ತದೆ. ಒಂದು ಕಾಲಕ್ಕೆ ನಿಮಗೆ ಮದುವೆ ಮಾಡಿ ನಿಮ್ಮ ಕೂಡ ಒಂದು ಹೆಣ್ಣನ್ನು ಒಂದು ಬಂಧನಕ್ಕೆ ಈಡು ಮಾಡಿ ತಾಳಿ ಕಟ್ಟಿಸಿಕೊಂಡು ಅವ್ರಿಗೆ ಒಟ್ಟರು ಕೂಡ್ಕೊಂಡು ಒಂದೇ ಕೋಣೆಗೆ ಹೋಗಿ ಬೇಕಾದ ಮಜಾ ಮಾಡಿರಿ ಅಂತ ಕಳಿಸ್ತಾರೆ. ಸೊ ಯು ಹ್ಯಾವ್ ಟು ವೇಟ್. ಸಹನ. ಡೋಂಟ್ ಗೋ ಟು ಇಮಿಡಿಯೇಟ್ ರಿಯಾಕ್ಷನ್ಸ್. ತಕ್ಷಣಕ್ಕೆ ಹೋಗಬೇಡಿ. ಕಾಮುಕ ಭಾವನೆಗಳು ಬಂದು ತಕ್ಷಣಕ್ಕೆ ಪಾಲ್ಗಳ ಕಡೆ ಹೋಗಬೇಡಿ. ಭಾವನೆಗಳು ಉದ್ರಿಕ್ತ ಆಗ್ತಾವ. ಖರೆ ಸಿಟ್ಟು ಬಂತು ಇಮ್ಮಿಡಿಯೇಟ್ಲಿ ಗುಂತು ನೋಡಿತಾರೆ. ಯಾವುದೋ ಹುಡುಗಿ ಮೇಲೆ ಮನಸ್ಸು ಬಂತು ಇಮ್ಮಿಡಿಯೇಟ್ಲಿ ಅತ್ಯಾಚಾರ ಮಾಡ್ತಾರೆ. ಪರಿಣಾಮ ಥ್ರೂ ಔಟ್ ದೇರ್ ಲೈಫ್ ಜೈಲಿನಲ್ಲಿ ಕಳೀತಾರೆ. ಒಂದು ಕ್ಷಣಿಕ ಸುಖಕ್ಕಾಗಿ ಅತ್ಯಾಚಾರ ಮಾಡಿದ್ರು. ಅತ್ಯಾಚಾರ ಮಾಡೋ ಮುಂದೆ ನಾನು ಸಿಕ್ಕಾಕೊಳ್ತೀನಿ, ಮುಂದೆ ಜೈಲಿಗೆ ಹೋಗ್ತೀನಿ, ಜೈಲಿನಲ್ಲಿ ಬಂದಿ ಆಗ್ತೀನಿ, ಇಡೀ ಜೀವನ ಅಲ್ಲಿ ಕಳಿಬೇಕಾಗತ್ತೂ ಪ್ರಜ್ಞೆನೇ ಇರೋದಿಲ್ಲ ರೀ. ಏನೋ ಆಕಿನ ಎಂಜಾಯ್ ಮಾಡ್ಬೇಕನ್ನಿಸ್ತು, ಆ ಕುರುಕ್ ಆಕಿನ ಎಂಜಾಯ್ ಮಾಡ್ತಾರೆ, ಮುಗೀತಪ್ಪ, ಜೈಲು ಸೇರ್ತಾರೆ. ಏನೋ ಸಿಟ್ಟು ಬಂತು, ಇರಿತಾರೆ, ಕೊಲ್ತಾರೆ, ಪೀಸ್ ಮಾಡ್ತಾರೆ, ಎಸಿತಾರೆ. ಅದು ತಿಳ್ಕೊಂಡಿರ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ ತಿಳ್ಕೊಂಡು. ಇವತ್ತು ವಿಜ್ಞಾನ ಭಾಳ ಮುಂದುವರೆದ ಸಿಗ್ತಾರೆ. ಆದರೆ ಎಲ್ಲರೂ ಸಿಗ್ತಾರಂತಿಲ್ಲ. ನಿಮ್ಮ ಹತ್ರ ಗಟ್ಟಿಗಟ್ಟೆ ಹಣ ಐತಪ್ಪ ಅಂತಂದ್ರೆ ಹೊರಾಗ್ತೀರಿ, ಅದು ಮಾತು ಬೇರೆ. ಆದ ಕಾರಣ ಭಾವನೆಗಳ ನಿಯಂತ್ರಣ, ಚಿತ್ತದ ವೃತ್ತಿಗಳ ನಿಯಂತ್ರಣ, ಅದುವೇ ಯೋಗ ರೀ. ಅದಕ್ಕೆ ಯೋಗ ಅನ್ನೋದು ಬರೀ ಒಂದಿಷ್ಟು ಆಸನ ಅಲ್ಲ, ಅದು ವೃತ್ತಿಗಳ ನಿಯಂತ್ರಣ, ಭಾವನೆಗಳ ನಿಯಂತ್ರಣ, ಮನೋನಿಯಂತ್ರಣ. ಹರಿವ ಮನವ ಕಟ್ಟ ಸ್ವಾಮಿ ಚರಣ ಕಮಲ ಮುಟ್ಟ. ಜಾನಪದರಿಗೆ ಗೊತ್ತಿತ್ತು, ಸಾಮಾನ್ಯ ಮನುಷ್ಯರಿಗೆ ಗೊತ್ತಿತ್ತು. ಹರಿವ ಮನವ ಕಟ್ಟ, ಎಷ್ಟು ಸರಳ ಭಾಷೆಯೊಳಗೆ ಹೇಳಿದಾರಲ್ಲ. ಹರಿವ ಮನವ ಕಟ್ಟ ಸ್ವಾಮಿ ಚರಣ ಕಮಲ ಮುಟ್ಟ ಅಂತಿಕೊಂಡು. ಕಾರಣ ಭಾವನೆಗಳಿಗೆ ನಿಯಂತ್ರಣ ಇರಲಿ, ಆವಾಗ ನಿಮಗೆ ಸುಖ ನೆಮ್ಮದಿ. ಶ್ರೀ ಗುರುಜಿ.